ಹಾಗಾಗಿ ಅಮ್ಮನ ಮೇಲೆ ಪ್ರೀತಿ ದ್ವೇಷ ಆಗಿ ಬೆಳೀತು. ಕೊನೆಗೆ ನಾನು ಮಗ ಅನ್ನೋದೇ ಮರ್ತೋಗ್ಬಿಟ್ಲ ಅವಳು. ನನ್ನ ಮೇಲೆ ಪ್ರೀತಿ ಆಗಲಿ ಕಾಳಜಿ ಆಗಲಿ ಅವಳಿಗೆ ಸ್ವಲ್ಪನೂ ಇರಲಿಲ್ಲ. ನಾನು ಜ್ವರ ಬಂದು ಮಲ್ಕೊಂಡಿದ್ರೆ ಅವಳು ಯಾವುದೋ ಕೋಣೆಯಲ್ಲಿ ಕುತ್ಕೊಂಡು ನಾಗರಾವು ನಾಗಮಣಿ ಅಂತ ಜಪ ಮಾಡ್ತಾ ಇರೋಳು. ಅದೇನಪ್ಪ ಅದು ನಾಗಮಣಿ ಅಂದರೆ? ಅದೊಂದು ಹುಚ್ಚು ಮಗನೇ, ಅದೊಂದು ಭ್ರಮೆ. ಅದರಿಂದ ಬಿದ್ದರೆ ಏನಾಗುತ್ತೆ ಅಂತ ಯಾರೂ ಏನೂ ಹೇಳೋಕ್ಕಾಗೋದಿಲ್ಲ. ಸಿಕ್ಕಿದ್ರೆ ಸ್ವರ್ಗ, ಇಲ್ಲದೇ ಇದ್ದರೆ ನರಕ. ಆ ನರಕನ ನಾನು ನೋಡ್ಬಿಟ್ಟಿದ್ದೀನಿ. ಆಮೇಲೆ ಏನಾಯ್ತಪ್ಪ? ಇನ್ನೇನಾಗುತ್ತೆ, ಒಂದಿನ ಅವಳು ಹುಚ್ಚಚ್ಚಾಗಿ ನಾಗಮಣಿ ಹುಡ್ಕೊಂಡ್ಬಿಡ್ತೀನಿ ಅಂತ ಹೋದವಳು ವಾಪಸ್ ಬರಲೇ ಇಲ್ಲ. ಹೌದಾ? ಅಂದರೆ ಯಾರೋ ಅವಳನ್ನ ಬೆಟ್ಟದ ಹತ್ರ ನೋಡಿದ್ರಂತೆ, ಮರದ ಕೆಳಗೆ ಸತ್ತು ಬಿದ್ದಿದ್ದಂತೆ. ಅದು ಸತ್ಯನೋ ಸುಳ್ಳೋ ನನಗಂತೂ ಗೊತ್ತಿಲ್ಲ. ಆ ಸುದ್ದಿ ನನ್ನ ಹತ್ರ ಬರೋಷ್ಟಕ್ಕೆ ಅವಳ ಮೇಲೆ ನನಗೆ ಯಾವ ಭಾವನೆನೂ ಉಳ್ಕೊಂಡಿರಲಿಲ್ಲ. ಸಿಟ್ಟೊಂದು ಬಿಟ್ಟು. ಓ, ಅಂದರೆ ಅಜ್ಜಿ ಸತ್ತೋಗಿದ್ದು ನಿಜಾನಪ್ಪ? ಬದುಕುಳಿದಿದ್ರೆ ಮತ್ತೆ ವಾಪಸ್ ಬಂದಿರೋದು, ಆದರೆ ಬರಲೇ ಇಲ್ಲ. ಏನಾದರೂ ಆಗಿರಲಿ, ನಮ್ಮಮ್ಮನ ಮೇಲೆ ನನಗೆ ಆಸಕ್ತಿ ಉಳ್ಕೊಂಡಿಲ್ಲ. ನಮ್ಮ ಯಜಮಾನರು ನನ್ನನ್ನು ಕಾಪಾಡ್ಬಿಟ್ರು. ನಾನಿವತ್ತು ಬದುಕು ಉಳ್ಕೊಂಡಿದ್ದೀನಿ ಅಂದರೆ ಅದಕ್ಕೆಲ್ಲ ಕಾರಣ ಅವರೇ. ನನಗೆ ಆಶ್ರಯ ಕೊಟ್ಟರು. ನನಗೆ ಅಣ್ಣನಾಗಿ, ಅಪ್ಪನಾಗಿ, ಅಮ್ಮನಾಗಿ, ಜೊತೆಗೆ ಗೆಳೆಯನಾಗಿ ಇವತ್ತು ನನ್ನ ಜೊತೆನೇ ಇದ್ದಾರೆ. ನನ್ನ ಜೀವನನೇ ಅವ್ರಿಗೋಸ್ಕರ ಮುಡುಪಾಗಿಟ್ಬಿಟ್ಟಿದ್ದೀನಿ. ತ್ರಿಶೂಲ್, ಏನಿದು? ಇಷ್ಟೊತ್ತಲ್ಲಿ ಇಲ್ಲೇನು ಮಾಡ್ತಾ ಇದ್ದೀರಾ? ಏನಿಲ್ಲ ಮೇಡಮ್, ನೀವು ತುಂಬ ನೆನಪಾದ್ರಿ, ನಿಮ್ಮ ನೋಡೋಣ ಅನಿಸ್ತು, ಅದಕ್ಕೆ ಬಂದೆ. ಇಷ್ಟೊತ್ತಲ್ಲಿ ಎಪ್ಸಿದ್ರೆ ತಪ್ಪಾಗತ್ತೆ ಅಂತ ಇಲ್ಲೇ ನಿಂತಿದ್ದೀನಿ. ಅಲ್ಲ ತ್ರಿಶೂಲ್, ಇಷ್ಟೊತ್ತಿನಲ್ಲಿ ನೀವು? ಅದು ತಲೆಯಲ್ಲಿ ಬರೀ ನಿಮ್ಮ ಬಗ್ಗೆನೇ ಯೋಚನೆ ಮೇಡಮ್, ಅದಕ್ಕೆ ಏನು ಮಾಡಲಿ ಬಂದ್ಬಿಟ್ಟೆ. ಮೇಡಮ್, ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಕಾಯಿಲೆ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಯಾವಾಗಾದ್ರೂ ಸರಿ, ಏನಾದರೂ ಸರಿ, ನಾನು ನಿಮ್ಮ ಜೊತೆಗಿರ್ತೀನಿ. ಇದೆಲ್ಲ ಸುಮ್ಮನೆ ಮಾತು ಹೇಳ್ತಲ್ಲ ಮೇಡಮ್, ಹೃದಯದಿಂದ ಹೇಳ್ತಾ ಇದ್ದೀನಿ. ಸರಿ ತ್ರಿಶೂಲ್, ಬಟ್ ನೀವು ಇಷ್ಟು ಲೇಟಾಗಿ ಇಲ್ಲಿ ಬಂದು ನಿಂತಿರೋದು ನನಗೆ ಏನು ಹೇಳಬೇಕು ಅಂತಲೇ ಅರ್ಥ ಆಗ್ತಾಯಿಲ್ಲ. ನೀವೇನೂ ಹೇಳಬೇಕಾಗಿಲ್ಲ, ಯಾಕಂದರೆ ನೀವೇನೋ ಹೇಳಬೇಕು ಅಂತಾಗಲಿ ಅಥವಾ ನಿಮ್ಮಿಂದ ಏನೋ ಕೇಳಿಸ್ಕೋಬೇಕು ಅಂತಾಗಲಿ ನಾನಿಲ್ಲಿ ಬಂದಿಲ್ಲ. ನನ್ನ ಪಾಡಕ್ಕೆ ನಾನಿಲ್ಲಿ ಬಂದು ನಿಂತ್ಕೋಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ನೀವು ಹೋಗಿ ಮಲ್ಕೊಳ್ಳಿ, ಹೋಗಿ ಮೇಡಮ್. ಅಯ್ಯೋ ಮೇಡಮ್, ಕೆಳಗೆ ಯಾಕೆ ಬಂದ್ರಿ? ಮನೆ ಒಳಗಾದ್ರೂ ಬನ್ನಿ ಪ್ಲೀಸ್. ಮೇಡಮ್, ನಾನು ಬರೋದಿಲ್ಲ, ನೀವು ಹೋಗಿ ಮಲ್ಕೊಳ್ಳಿ, ನೆಮ್ಮದಿಯಾಗಿ ನಿದ್ದೆ ಮಾಡಿ. ನೀವಿಲ್ಲಿ ಹೀಗೆ ನಿಂತಿದ್ರೆ ನಾನು ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೆ ಹೇಗಾಗುತ್ತೆ? ಹಾಗೆಲ್ಲ ಮಾತಾಡಬೇಡಿ ಮೇಡಮ್. ನಾನು ನಿದ್ದೆ ಮಾಡಬೇಕು ಅಂದರೆ ನೀವು ಮೊದಲು ಮನೆಗೆ ಹೋಗಬೇಕು. ನಾನು ಮನೆಗೆ ಹೋಗೋದಿಲ್ಲ, ಇಲ್ಲ ಇಲ್ಲ ಇಲ್ಲ, ನಾನು ಮನೆಗೆ ಹೋಗೋದಿಲ್ಲ. ಮೇಡಮ್, ನೀವು ನಗ್ತಾ ಇದ್ರೆ ದೇವತೆ ಥರ ಕಾಣಿಸ್ತೀರಾ. ಈ ಮಧ್ಯರಾತ್ರಿಲಿ ಸುಳ್ಳೆಲ್ಲ ಬೇಕಾ? ಸುಳ್ಳಲ್ಲ ಮೇಡಮ್, ಸತ್ಯ. ದೆವ್ವಗಳು ಓಡಾಡೋ ಹೊತ್ತಲ್ಲಿ ದೇವತೆ ಅಂತ ಹೇಳಿದ್ರೆ ಅದು ಸುಳ್ಳಲ್ದೆ ಇನ್ನೇನು? ಮೇಡಮ್, ದೇವತೆಗಳಿರೋ ಕಡೆಗೆ ದೆವ್ವಗಳು ಬರೋದಿಲ್ಲ, ಗೊತ್ತಾ? ಸರಿ ಸರಿ, ನೀವು ಹೀಗೆ ಮಾತಾಡ್ತಾ ನಿಂತ್ಕೊಂಡ್ರೆ ಇಲ್ಲೇ ಬೆಳಕು ಹರಿಯುತ್ತೆ ಅಷ್ಟೆ. ಮೇಡಮ್,
ಬೆಳಕಿನ ಮೂಟೆನೇ ಮನೆಯೊಳಗಿರುವಾಗ ಹೊರಗಡೆಯಿಂದ ಬರೋ ಬೆಳಕು ಏನು ಮಾಡುತ್ತೆ ಮಹಾ? ಯಾಕೋ ತ್ರಿಶೂಲ್ ಅವರು ಈ ಕತ್ಲೆ ಕವಿದಿರೋ ಹೊತ್ತಲ್ಲಿ ಕವಿ ಆದಾಗಿದೆ. ಕವಿ ಆಗೋದಕ್ಕೆ ಹೊತ್ತು ಗೊತ್ತು ಬೇಡ ಮೇಡಮ್. ಹೃದಯದ ಕತ್ಲು ದೂರ ಆದರೆ ಯಾರು ಬೇಕಾದರೂ ಕವಿ ಆಗ್ತಾರೆ. ಆದರೆ ಆ ಹೃದಯದಲ್ಲಿ ದೀಪ ಹಚ್ಚೋದಕ್ಕೆ ಯಾರಾದರೂ ಬರಬೇಕಷ್ಟೆ. ಯಾಕ್ರಿ, ಏನು ಹೇಳಲ್ವಾ? ನಾನೊಂದು ಹೇಳಿದ್ರೆ ಅದಕ್ಕೆ ನೀವು ಇನ್ನೊಂದು ಸೇರಿಸ್ತೀರಾ. ಮಾತಿಗೆ ಮಾತು ಸೇರಿದ್ರೇನೆ ಅಲ್ವಾ ಮಹಾಕಾವ್ಯ ಆಗೋದು. ನೋಡಿ ತ್ರಿಶೂಲ್, ನೀವು ಮಹಾಕಾವ್ಯ ಬರೆಯೋದು ಬೇಡ, ನಾನು ನಿದ್ದೆಗೆಡೋದು ಬೇಡ. ನಾನು ಆರಾಮಾಗಿದ್ದೀನಿ, ನೀವು ಅಷ್ಟೇ. ಮನೆಗೆ ಹೋಗಿ ಆರಾಮಾಗಿ ನಿದ್ದೆ ಮಾಡಿ. ನಿದ್ದೆ ಕದಿಯಕ್ಕೆ ಬಂದಿರೋ ಮಾಯಾವಿ ಅಂತೂ ನಾನಲ್ಲ. ಸರಿ, ನಾನು ಹೊರಡ್ತೀನಿ, ನೀವು ಹೋಗಿ ಮಲ್ಕೊಳ್ಳಿ ಮೇಡಮ್. ಗುಡ್ ನೈಟ್. ನನ್ನ ನಿದ್ದೆ ನಿಂಗೆ ಯಾವತ್ತೋ ಕದ್ದಾಗಿದೆ. ನಾನು ಕಣ್ಣು ಮುಚ್ಚಿದ್ರು ಕಣ್ಣು ತೆಗೆದ್ರು ನನ್ನ ಕಣ್ಣಿಗೆ ನೀನೇ ಕಾಣಿಸ್ತಿರ್ತೀಯ. ಕಣ್ಣು ಮುಚ್ಕೊಂಡು ಕನಸಲ್ಲಿ ನಾನು ಕಾಣೋ ಬದಲು ಕಣ್ಣು ಬಿಟ್ಕೊಂಡು ನೀನನ್ನು ಕಾಯೋದು ಒಳ್ಳೇದಲ್ವಾ? ಅಕ್ಕ, ನೀನು ಹೇಳ್ದಂಗೆ ಹಣ್ಣು ಹಂಪಲು ಬ್ರೆಡ್ಡು ಜ್ಯೂಸು ಎಲ್ಲ ಕಾರಲ್ಲಿ ಇಟ್ಟಿದ್ದೀನಿ. ಬೇರೆ ಏನಾದರೂ ಇಡಬೇಕಾ? ಬೇಡ ಕಣೋ, ಅಷ್ಟೇ ಸಾಕು. ಬೇಡ ಅಂತೀಯಾ? ರೆಡಿ. ಇನ್ನೆಲ್ಲ ಹೊರಟಿರೋ ಆಗಿದೆ? ನಾವು ಮಾತ್ರ ಅಲ್ಲ, ನೀವು ಬರ್ತಾ ಇದ್ದೀರಾ? ನಾನಾ? ನಿಮ್ಮ ಫ್ರೆಂಡನ್ನು ನೋಡೋಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಫ್ರೆಂಡ್ ಯಾರು? ಅರೆ ಬಾಬುಜಿ, ಅಕ್ಕನಿಗೆ ಯಾವಾಗ ಏನು ಹೇಳಬೇಕು ಅಂತಾನೆ ಗೊತ್ತಾಗಲ್ಲ. ಅದೇ ಬಾಬುಜಿ, ನಿಮ್ಮ ಫ್ರೆಂಡ್ ಶಾಂಬಶಿವ ಅವ್ರನ್ನ ಆಸ್ಪತ್ರೆಯಲ್ಲಿ ನೋಡಕ್ಕೆ ಹೋಗ್ತಾ ಇದ್ದೀವಿ. ಈಗ ನೀವೇನಾದರೂ ಸಾಂಬಶಿವನನ್ನು ನೋಡಲು ಹೋದರೆ ನಾಗಗಳು ನಿಮ್ಮನ್ನು ಹಿಂಬಾಲಿಸಿ ಸತ್ಯವನ್ನು ಅರಿಯುವ ಅಪಾಯವಿದೆ. ಹಾಗಾಗಿ ಎಚ್ಚರದಿಂದಿರು. ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿ ಎಷ್ಟು ದಿನ ಆಯಿತು, ಒಂದು ದಿನಾನೂ ನಾವು ಹೋಗಿ ನೋಡ್ಕೊಂಡು ಬಂದಿಲ್ಲ. ಅದಕ್ಕೆ ನೋಡಿ ಬರೋಣ ಅಂತ ಹೊರಟಿದ್ವಿ. ನಿಮ್ಗೆ ಏನಾದರೂ ಕಾಮನ್ ಸೆನ್ಸ್ ಇದೆಯಾ? ಏನು ಅನ್ಕೊಂಡ್ಬಿಟ್ಟಿದ್ದೀರಾ ನೀವು? ಇಂಥ ಕೆಲಸ ಮಾಡೋಕೆ ಮುಂಚೆ ನನ್ನ ಮಾತು ಕೇಳಬೇಕು ಅಂತ ಅನ್ಸಿಲ್ಲ ನಿಮಗೆ? ಲೈ ಗೋವಿಂದ, ಯಾಕ್ರಿ ಇವನನ್ನು ಬೈತಿದ್ದೀರಾ? ಹಾಸ್ಪಿಟಲ್ ಹೋಗಿ ಬರೋದ್ರಲ್ಲಿ ಏನು ತಪ್ಪಿದೆ? ಅಲ್ಲಿಗೆ ಹೋಗಬಾರ್ದು ಅಂತ ಹೇಳಿರೋದೇ ನಾನು. ಅದೇ ಯಾಕ್ರಿ ಹೋಗಬಾರ್ದು? ಅವ್ರ ಹೆಂಡತಿಗೆ ನಾನು ಫೋನ್ ಮಾಡೋಣ ಅಂತಿದ್ದೆ. ಪುಣ್ಯ, ಅದೊಂದು ಕೆಲಸ ಮಾಡಬೇಡ. ನೋಡು, ಸಾಂಬಶಿವನಿಗೆ ಹೀಗಾಗಿರೋದು ಅವ್ರ ಮನೇಲಿ ಯಾರಿಗೂ ಗೊತ್ತಿಲ್ಲ. ಹೌದಾ? ಯಾವುದೋ ಕಾನ್ಫರೆನ್ಸ್ ಮೇಲೆ ಬೇರೆ ದೇಶಕ್ಕೆ ಹೋಗಿದ್ದಾನೆ ಅಂತ ಅನ್ಕೊಂಡಿದ್ದಾರೆ. ಯಾಕ್ರಿ ಸುಳ್ಳು ಹೇಳ್ತಾ ಇದ್ದೀರಾ? ದಮಯಂತಿ, ಅವನ ಹೆಂಡತಿ ಹಾರ್ಟ್ ಪೇಷಂಟ್. ಇಂಥ ವಿಷಯ ಹೇಳಿದ್ರೆ ಅವ್ರು ತಡ್ಕೋತಾರ. ಅದಕ್ಕೆ ವಿಷಯನ ಸೀಕ್ರೆಟ್ ಆಗಿಟ್ಟಿದ್ದೀವಿ. ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ, ಯಾರಿಗೂ ಹೇಳೋಕೆ ಹೋಗ್ಬೇಡಿ. ಬಾ ಬಾ ಬಾ, ನಿನಗೆ ವೆಯ್ಟ್ ಮಾಡ್ತಿದ್ದೆ. ಹೇಳಿ ಚಿಕೇಶ್ ಮಾಡ್ರೆ, ಏನಪ್ಪ ವಿಷಯ? ಶಿವಾನಿ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ಯೋ ಇಲ್ವೋ? ಇಷ್ಟು ದಿನದಿಂದ ಹೋಗೋದು ಬರೋದು ಮಾಡ್ತಾ ಇದೆಯಾ? ಮೊನ್ನೆ ತಾನೇ ಡ್ರಾಪ್ ಮಾಡಕ್ಕೆ ಬರೇ ಹೋಗಿದ್ಯಾ? ನಗ್ನಗ್ತಾ ಇರ್ತಾಳೆ ನಿನ್ನ ಜೊತೆ. ಅಂದರೂ ನನಗೇನು ಹೇಳೇ ಇಲ್ವಲ್ಲ? ಅಯ್ಯೋ ಚಿಕೇಶ್ ಮಾಡ್ರೆ, ಅವ್ರೊಂಥರ ಬೇರೆನೇ ಕೇಸು. ಚೆನ್ನಾಗೇ ಮಾತಾಡ್ತಾರೆ, ನಗ್ನಗ್ತಾ ಇರ್ತಾರೆ, ಆದರೂ ಒಂಥರ ನಿಗೂಢ. ಸುಮ್ಮನೆ ನಾನು ಮಾತಾಡ್ಕೊಂಡು ಓಡಾಡ್ಕೊಂಡಿದ್ದೀನಿ ಅಷ್ಟೇ. ಹೆಣ್ಮಕ್ಳಂದ್ರೇ ಹಾಗೆ ಬಿಡು. ನಿಧಾನಕ್ಕೆ ತಿಳ್ಕೊ, ಪರವಾಗಿಲ್ಲ. ನನಗೇನು ಅರ್ಜೆಂಟ್ ಏನಿಲ್ಲ. ಹೇ ತ್ರಿಶೂಲ್, ಯಾಕೋ ಡಲ್ ಆಗಿದ್ಯಾ? ಏನಾಯ್ತು? ಏನಿಲ್ಲ ಚಿಕೇಶ್ ಮಾಡ್ರೆ. ಏನಾಯ್ತು ಅಂತ ಹೇಳ. ಅದೇ ಹೇಳಿದ್ನಲ್ಲ ಚಿಕೇಶ್ ಮಾಡ್ರೆ, ನನಗೆ ಗೊತ್ತಿರೋರೊಬ್ರಿಗೆ ಕ್ಯಾನ್ಸರ್ ಇದೆ ಅಂತ. ಅದಕ್ಕೆ ಮೂಡ್ ಆಫ್ ಆಗಿದ್ದೆ. ಹೇಗಿದ್ದಾರೆ ಅವ್ರೀಗ? ಅಂದರೆ ಸೀರಿಯಸ್ಸಾ? 3rd ಸ್ಟೇಜು. ಲೇ, ಅದಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? 3rd ಸ್ಟೇಜ್ ಇದ್ರೂ ಈಸಿಯಾಗಿ ಕ್ಯೂರ್ ಮಾಡ್ಬೋದು, ಅದೇನು ದೊಡ್ಡ ವಿಷಯ ಅಲ್ಲ. ಹೀಗೆಲ್ಲ ಚಿಂತೆ ಮಾಡಬೇಡ ನೀನು. ಅಂದರೆ ಗುಣ ಆಗ್ತೀರಿ ಅಂತೀರಾ? ಖಂಡಿತ ಗುಣ ಆಗುತ್ತೆ.
ಚಿಕೇಶ್ ಮಾಡ್ರೆ ನಿಮ್ಗೆ ಎಷ್ಟೊಂದು ಜನ ದೊಡ್ಡ ದೊಡ್ಡ ಡಾಕ್ಟರ್ಸ್ ಎಲ್ಲ ಗೊತ್ತಲ್ಲ, ಯಾರ ಹತ್ರ ಆದರೂ ಒಂದೇ ಒಂದು ಅಪಾಯಿಂಟ್ಮೆಂಟ್ ಕೊಡಿಸ್ತೀರಾ ಪ್ಲೀಸ್? ಅಷ್ಟೇ ತಾನೇ, ಇರೋ ನಿಮಿಷ, ಈಗಲೇ ಕಾಲ್ ಮಾಡ್ತೀನಿ. ಹಲೋ, ಹಾಯ್ ಅಂಕಲ್, ನಾನು ತ್ರಿವಿಕ್ರಮ್, ದಿಗ್ವಿಜಯ್ ರಾಯ್ ಮಗ. ಹಾಂ ಅಂಕಲ್, ಹೇಗಿದ್ದೀರಾ? ನನ್ನ ಫ್ರೆಂಡ್ ಒಬ್ಬನಿಗೆ ಕ್ಯಾನ್ಸರ್ ಆಗಿದೆ, ನಿಮ್ಮ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ. ಒಂದು ಸೆಕೆಂಡ್ ಒಪಿನಿಯನ್ ತಗೊಳ್ಳೋಣ ಅಂತ ಕಾಲ್ ಮಾಡ್ತಿದ್ದೀನಿ. ಓಕೆ ಅಂಕಲ್, ಥ್ಯಾಂಕ್ಸ್ ಅಂಕಲ್, ಥ್ಯಾಂಕ್ ಯು ಸೋ ಮಚ್. ನೋಡೋ, 1 ನಿಮಿಷದಲ್ಲಿ ಕೆಲಸ ಆಯಿತು. ಥ್ಯಾಂಕ್ಸ್ ಚಿಕೇಶ್ ಮಾಡ್ರೆ, ತುಂಬ ಉಪಕಾರ ಆಯಿತು. ಇಷ್ಟಕ್ಕೆ ಥ್ಯಾಂಕ್ಸ್ ಅಲ್ಲ. ಸರಿ, ಹಾಗಿದ್ರೆ ನಾನು ಇನ್ನು ಬರ್ತೀನಿ. ನೀನೇನೋ ನಾವು ತ್ರಿಶೂಲ್ ಮುಗ್ಧತೆನ ಬಳಸ್ಕೊಂಡು ನಮ್ಮ ಕೆಲಸನ ಮುಂದುವರಿಸ್ಬೇಕು ಅಂತ ಹೇಳಿದೆ. ನಾನು ಆ ಮಾತನ್ನ ಒಪ್ಕೊಂಡೆ. ಆದರೆ ಅವನು ಇನ್ನು ಇಡೀ ರಾತ್ರಿ ನಮ್ಮ ಮನೆ ಆಚೆನೆ ನಿಂತಿದ್ದ. ನನಗೇನಾಗಿದೆಯೋ ಏನೋ ಅಂತ ಫುಲ್ ತಲೆ ಕೆಡಿಸ್ಕೊಂಡಿದ್ದಾನೆ. ನಾವು ಅವನಿಗೆ ತೊಂದರೆ ಕೊಡ್ತಾ ಇದ್ದೀವಿ. ನೀಲಿ ಇರ್ಲಿ ಬಿಡು ಶಿವಾನಿ, ಅವನಿಗೇನೋ ಮಾಡೋ ಕೆಲಸ ಅಲ್ಲದೆ ಬಂದು ನಿಂತಿರ್ತಾನೆ ಅಷ್ಟೆ. ಈ ತಮಾಷೆ ಮಾತಲ್ಲ ನೀಲಿ. ಪಾಪ, ನಾವು ಹೇಳಿರೋ ಒಂದು ಸುಳ್ಳಿಂದ ಅವನ ಮನಸ್ಸು ಎಷ್ಟು ಒದ್ದಾಡ್ತಿದ್ಯೋ ಏನೋ. ಇನ್ನೊಬ್ರಿಗೆ ತೊಂದರೆ ಕೊಡೋದು ತಪ್ಪಲ್ವಾ? ಶಿವಾನಿ, ನಾವು ಸಂದರ್ಭನ ಬಳಸ್ಕೊಂಡು ಕೆಲಸ ಮಾಡ್ತಾ ಇದೀವಿ ಅಷ್ಟೆ. ಅರ್ಥ ಮಾಡ್ಕೋ. ನಾಗಮಣಿ, ಆದಿಶೇಷ ಇವೆರಡ್ರ ಮೇಲೆ ನಮ್ಮ ಮನಸ್ಸು ಕೇಂದ್ರೀಕೃತವಾಗಿದೆ. ಅದಕ್ಕೇನು ಬೇಕೋ ಅದನ್ನೇ ತಾನೇ ನಾವು ಮಾಡಬೇಕು. ನಿನ್ನ ಮಾತೇನೋ ವಾದಕ್ಕಷ್ಟೇ ಸರಿಯಾಗಿದೆ ನೀಲಿ, ಆದರೆ ನಮಸ್ಕಾರ ಮೇಡಮ್. ಬನ್ನಿ ಸರ್ ಒಳಗೆ. ಏನು ಮೇಡಮ್, ಆರಾಮ, ಚೆನ್ನಾಗಿದ್ದೀರಾ? ಯಾರು ಅಂತ ಗೊತ್ತಾಗಲಿಲ್ಲ. ಓಹ್, ಕನ್ಫ್ಯೂಸ್ ಆಯ್ತಾ? ಆಗಲೇಬೇಕು, ನಮಗೆ ಏನೇ ಮಾಡಿದ್ರು ಒಂದು ಸ್ವಲ್ಪ ಡಿಫ್ರೆಂಟು. ಇವರು ಲ್ಯಾಬ್ ಅವರು. ಇವ್ರು ಯಾಕೆ ಇಲ್ಲಿ ಬಂದರು? ಹೇಳ್ತೀನಿ ಸರ್, ಕೂತ್ಕೊಳ್ಳಿ. ಅಯ್ಯ ಮೇಡಮ್, ನೀವ್ಯಾಕೆ ನಿಂತ ಇದ್ದೀರಾ? ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಮೇಡಮ್, ಪರವಾಗಿಲ್ಲ. ನಿಮ್ಮ ಆರೋಗ್ಯದ ಪರಿಸ್ಥಿತಿ ನನಗೆ ಗೊತ್ತಾದ್ಮೇಲೆ ಒಂದು ಸೆಕೆಂಡ್ ಒಪಿನಿಯನ್ ತೊಗೊಳ್ಳೋಣ ಅಂತ ಹೇಳಿದ್ನಲ್ಲ ಮೇಡಮ್, ಅದಕ್ಕೆ ಇವ್ರನ್ನ ಕರೆಸಿರೋದು. ಅಂದರೆ ಇವ್ರೇನು ಮಾಡ್ತಾರೆ? ಏನಿಲ್ಲ ಮೇಡಮ್, ಹಂಗೆ ಒಂದು ಸಿರಿಂಜ್ ತೊಗೊಂಡು ಸೈಡ್ ಥಪಕ್ಕಂತ ಚುಚ್ಚಿ ಒಂದು ಸ್ವಲ್ಪ ರಕ್ತ ತೊಗೊಂಡೋಗ್ತಾರೆ ಅಷ್ಟೇ. ರಕ್ತನಾ? ಒಂದೇ ಒಂದು ml ರಕ್ತ ಮೇಡಮ್. ಅವ್ರು ಅದನ್ನು ತಗೊಂಡು ಹಾಸ್ಪಿಟ್ಲಿಗೆ ಹೋಗಿ ಚೆಕಪ್ ಮಾಡಿ ರಿಪೋರ್ಟ್ ಕಳಿಸ್ಕೊಡ್ತಾರೆ ಅಷ್ಟೇ. ಮೇಡಮ್, ಆ ರಕ್ತ ನಿಮ್ಮ ಜೀವನದ ಕಥೆನೇ ಬದಲಾಯಿಸತ್ತೆ. ಹೌದು, ಜೀವನದ ಕಥೆನೇ ಬದಲಾಯಿಸ್ಬೋದು. ಅಲ್ವಾ 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 ಅದಕ್ಕೆ ಅವ್ರನ್ನ ಕರ್ಕೊಂಡ್ಬಂದಿರೋದು. ಇವನೇನಾದ್ರೂ ಈಗ ರಕ್ತ ತಗೊಂಡು ಹೋದ್ರೆ ಶಿವಾನಿದು ಮನುಷ್ಯರ ರಕ್ತ ಅಲ್ಲ ಅಂತ ಇವನಿಗೆ ಗೊತ್ತಾಗೋಗುತ್ತೆ. ಏನು ಮಾಡೋದೀಗ? ಇವ್ ರಕ್ತ ತಗೊಂಡು ಹೋಗ್ತಿರೋ ಹಾಗೆ ಮಾಡಲೇಬೇಕು. ಇಲ್ಲದೆ ಹೋದರೆ ನಾನು ಸಿಕ್ಕಾಕೋತೀನಿ. ಯಾಕ್ರಿ ಇಬ್ರು ಇಷ್ಟೊಂದು ಯೋಚನೆ ಮಾಡ್ಕೊಂಡು ನಿಂತ್ಬಿಟ್ರಿ? ರೇ, ಅವ್ರೇನು ಲೀಟ್ರ್ ಗಟ್ಟಲೆ ರಕ್ತ ತೊಗೊಂಡೋಗ್ತಾರ? ಸುಮ್ಮನೆ ಸ್ಯಾಂಪಲ್ಗೆ ತೊಗೊಂಡೋಗ್ತಾರೆ ಅಷ್ಟೇ. ರೀ ಗೌತಮರೇ, ಹೇಳ್ರಿ. ಹೌದು ಮೇಡಮ್, ಸ್ವಲ್ಪ ಅಷ್ಟೇ. ನೋಡಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಶಿವಾನಿ ಅವ್ರು ಈಗಾಗಲೇ ಆಸ್ಪತ್ರೆ, ಮೆಡಿಸಿನ್ ಅಂತ ತುಂಬ ಓಡಾಡಿ ಸುಸ್ತಾಗಿದ್ದಾರೆ. ಜೊತೆಗೆ ಅವ್ರ ಮನಸ್ಸಲ್ಲಿ ಬೇರೆ ತುಂಬ ಗೊಂದಲ ಕೂಡ ಇದೆ. ನೀವು ಇದನ್ನು ಅರ್ಥ ಮಾಡ್ಕೋತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ನಾನೇ ನಿಮಗೆ ಫೋನ್ ಮಾಡಿ ತಿಳಿಸ್ತೀನಿ ಯಾವಾಗ ಬರಬಹುದು ಅಂತ. ಅಲ್ಲ ಮೇಡಮ್, ಇದು ಬರೀ 2 ನಿಮಿಷದ ಕೆಲಸ ಅಷ್ಟೇ. ಐ ನೋ ತ್ರಿಶೂಲ್, ಬಟ್ ಶಿವಾನಿ ಇಸ್ ವೆರಿ ಅಪ್ಸೆಟ್. ನಾನು ಹೇಳಿದ್ನಲ್ಲ, ನೆಕ್ಸ್ಟ್ ಟೈಮ್ ನೀವು ಯಾವಾಗ ಬರಬಹುದು ಅಂತ ಹೇಳ್ತೀನಿ ಅಂತ. ಈಗ ದಯವಿಟ್ಟು ಹೋಗಿ ಪ್ಲೀಸ್. ತ್ರಿಶೂಲ್, ನಿಮ್ಮ ಕಾಳಜಿಗೆ ಥ್ಯಾಂಕ್ ಯು ಸೋ ಮಚ್. ಬಟ್ ನನಗೆ ಯಾಕೋ ಮನಸ್ಸಿಲ್ಲ. ನೀವು ಮೊದಲೇ ಫೋನ್ ಮಾಡಿ ಬಂದಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಐ ಆಮ್ ಸಾರಿ ತ್ರಿಶೂಲ್. ಇರಲಿ ಬಿಡಿ, ಇಟ್ಸ್ ಓಕೆ, ಪರವಾಗಿಲ್ಲ. ಬನ್ನಿ ಸರ್, ನಾವು ಹೋಗೋಣ.
ಗುರುದೇವ, ನಮ್ಮ ಕುಲದ ರಕ್ತ ಹೇಗೆ ಕೆಲಸ ಮಾಡುತ್ತದೆ? ಅದನ್ನು ದೇಹದಿಂದ ತೆಗೆದರೆ ಯಾವ ರೀತಿ ವರ್ತಿಸುತ್ತದೆ? ನಾಗಗಳು ತಣ್ಣನೆಯ ರಕ್ತದ ಗುಂಪಿಗೆ ಸೇರಿದವು. ಅದರಲ್ಲೂ ನಾಗಲೋಕದ ಉತ್ಕೃಷ್ಟ ನಾಗಗಳ ರಕ್ತದ ವರ್ತನೆಯೇ ಬೇರೆ. ಆ ರಕ್ತವನ್ನು ಹುಣ್ಣಿಮೆ ಚಂದಿರನ ಬೆಳಕಿನಲ್ಲಿ ನೋಡಿದರೆ ಅದು ಪಾದರಸದಂತೆ ಹೊಳೆಯುತ್ತದೆ. ಹಾಗಾದರೆ ನಾಗಲೋಕದವರು ಯಾರು ಎಂದು ನಮಗೆ ಕೂಡಲೇ ತಿಳಿಯುತ್ತದಲ್ಲವೇ ಗುರುದೇವ? ಹೌದು, ತಿಳಿದುಕೊಳ್ಳಲೇಬೇಕು. ಬೆಳದಿಂಗಳಿನಲ್ಲಿ ಆ ರಕ್ತದ ಬಣ್ಣ ಬಿಳಿಯಾಗಿ ಬದಲಾಗುತ್ತದೆ. ಅಷ್ಟೇ ಅಲ್ಲ, ಆ ರಕ್ತವನ್ನು ಬೇರೆ ಯಾವುದಾದರೂ ಜೀವಿ ಸ್ಪರ್ಶಿಸಿದರೆ 8 ತಾಸಿನ ಒಳಗಾಗಿ ಆ ಜೀವಿಯ ಬಣ್ಣ ನೀಲಿಯಾಗಿ ಬದಲಾಗುತ್ತದೆ. ಹಾಗಿದ್ದರೆ ತ್ರಿವಿಕ್ರಮ್ ಮತ್ತು ತ್ರಿಶೂಲ್ ಇವರಿಬ್ಬರಲ್ಲಿ ಯಾರು ನನ್ನ ಆದಿಶೇಷ ಎಂದು ಕಂಡುಹಿಡಿಯಲು ಇದು ಸರಿಯಾದ ಉಪಾಯ ಅಲ್ಲವೇ? ಹೌದು, ಆದರೆ ಆ ರಕ್ತವನ್ನು ಸಂಗ್ರಹಿಸುವಾಗ ಎಚ್ಚರಿಕೆ ವಹಿಸಿ. ಸ್ವಲ್ಪವೂ ನಿಮ್ಮ ಮೇಲೆ ಅನುಮಾನ ಬಂದರೆ ನಿಮ್ಮ ಎಲ್ಲ ಪ್ರಯತ್ನವೂ ವಿಫಲವಾಗುತ್ತದೆ. ಇಲ್ಲ ಗುರುದೇವ, ಈಗ ತಾನಾಗಿ ಅವಕಾಶ ಕೂಡಿ ಬಂದಿದೆ, ಅದಕ್ಕೆ ನಿಮ್ಮ ಬಳಿ ಬಂದೆವು. ಆದರೆ ಸಂಗ್ರಹಿಸಿದ ರಕ್ತವನ್ನು ಆದಷ್ಟು ಬೇಗ ಪರೀಕ್ಷಿಸಬೇಕು. 4-5 ತಾಸುಗಳಿಗಿಂತ ತಡ ಮಾಡಬೇಡಿ. ಸರಿ ಗುರುದೇವ. ಆದಿಶೇಷ ಯಾರು, ನಾಗಮಣಿ ಎಲ್ಲಿದೆ ಎಂಬುದನ್ನು ಕಂಡುಹಿಡಿಯಲು ನಮಗೆ ಸದಾವಕಾಶ ಲಭಿಸಿದೆ. ನಿಮ್ಮ ಪ್ರಯತ್ನ ಯಶಸ್ವಿಯಾಗಲಿ. ಈ ಬಾರಿ ಫಲಿತಾಂಶ ದೊರಕುವುದು ಎಂಬ ವಿಶ್ವಾಸ ನಮಗಿದೆ. ಹೋಗಿ ಬರುತ್ತೇವೆ. ಶುಭವಾಗಲಿ, ಹೋಗಿ ಬನ್ನಿ. ನಂದೀಶ, ಹಾಂ, ಗುರುಗಳು ಹಾವು ಮೇಲೆ ಪ್ರಯೋಗ ಮಾಡುವಂತ ಒಂದು ಚೂರ್ಣ ಕೊಟ್ಟಿದ್ರಲ್ಲ, ಇಟ್ಕೊಂಡಿದ್ಯಾ? ಇದೇ ಯಜಮಾನ್ರೆ. ಗುಡ್, ಒಳ್ಳೇದಾಯ್ತು. ಯಾಕೆ ಯಜಮಾನ್ರೆ? ಮನಸ್ಸಲ್ಲಿ ಇದ್ದಿರೋ ಒಂದು ಗೊಂದಲಕ್ಕೆ ಕಂಪ್ಲೀಟ್ ಫುಲ್ ಸ್ಟಾಪ್ ಹಾಕಬೇಕು. ನಿಮ್ಗೇನಾದರೂ ಸಣ್ಣ ವಿಷಯ ಸಿಕ್ಬಿಟ್ರೆ ಅದನ್ನು ಕೆತ್ಕೋತಂಗ ಬಿಡೋದೇ ಇಲ್ಲ ಅಲ್ವಾ ನೀವು? ಅದು ನನ್ನ ಹುಟ್ಟುಗುಣ ನಂದೀಶ. ನನ್ನ ಮನಸ್ಸಲ್ಲಿ ಏನೇ ಪ್ರಶ್ನೆ ಇದ್ರೂ ಅದಕ್ಕೆ ಉತ್ತರ ಸಿಗೋವರೆಗೂ ನಾನು ಬಿಡಲ್ಲ. ಅದು ನಂದೇ ಆಗಿರಲಿ, ಬೇರೆ ವಿಷಯನೇ ಇರಲಿ, ಸತ್ಯನ ಸರಿಯಾಗಿ ತಿಳ್ಕೊಳ್ಳೇಬೇಕು. ನೆಗ್ಲೆಕ್ಟ್ ಮಾಡೋ ಅಭ್ಯಾಸ ನನಗಿಲ್ಲ. ಈಗ ನಿಮಗೆ ಕಾಡ್ತಾ ಇರೋ ಪ್ರಶ್ನೆ ಏನು ಯಜಮಾನ್ರೆ? ನಮ್ಮೂರಿಗೆ ನಾಗಗಳ ಪ್ರವೇಶ ಆಗಿದೆ. ಸಾಂಬಶಿವನ ಪ್ರಕರಣದಲ್ಲಿ ನಮಗಿದು ಗೊತ್ತಾಗುತ್ತೆ. ನಮ್ಮ ಮನೇಲಿರೋ ಹಾವು ನಾಗಿಣಿ ಅಲ್ಲದೆ ಇರ್ಬೋದು, ಆದರೆ ಶಿವಾನಿನೇ ಬೇರೆ ನಾಗಿಣಿಯಾಗಿದ್ರೆ? ಯಜಮಾನ್ರೆ, ಆ ಥರ ಆಧಾರಗಳು ನಮ್ಮ ಹತ್ರ ಯಾವುದೂ ಇಲ್ಲ. ಯಾಕೆಂದರೆ ಆ ಹುಡುಗಿ ಮಾತಾಡೋದಾಗಲಿ, ಆ ಹಾವು ಬಂದಾಗ ಭಯಪಟ್ಟಿದ್ದಾಗಲಿ ನೋಡಿದ್ರೆ ಅವಳು ಹಾವಲ್ಲ ಅನಿಸುತ್ತೆ ಯಜಮಾನ್ರೆ. ಅದೆಲ್ಲ ಸರಿ ನಂದೀಶ, ಆದರೆ ನನ್ನ ಮನಸ್ಸು ಪದೇ ಪದೇ ಎಚ್ಚರಿಸ್ತಾನೇ ಇದೆ. ನಮಗೆ ಅವಳ ಬಗ್ಗೆ ಇರೋ ಅನುಮಾನನ ನಾವು ಪರಿಹಾರ ಮಾಡಿಕೊಳ್ಳೇಬೇಕು. ಈಗ ಏನು ಮಾಡೋಣ ಅಂತೀರಾ? ನಮ್ಮ ಹತ್ರ ಗುರುಗಳು ಕೊಟ್ಟಿರೋ ಚೂರ್ಣ ಇದೆ. ಅವಳು ನಾಗಿಣಿನೇ ಆಗಿದ್ರೆ ಅವಳ ರಕ್ತದ ಮೇಲೆ ಅದನ್ನು ಪ್ರಯೋಗ ಮಾಡ್ಬೋದು. ಆಗ ಸತ್ಯ ಏನು ಅನ್ನೋದು ಗೊತ್ತಾಗುತ್ತೆ. ನಮಗೆ ಅವಳ ರಕ್ತ ಬೇಕು. ಉಪಾಯ ಏನೋ ಚೆನ್ನಾಗಿದೆ, ಆದರೆ ರಕ್ತ ತರೋದು ಹೇಗೆ? ಯೋಗ ಇದ್ರೆ ಏನು ಬೇಕಾದರೂ ಸಿಗುತ್ತೆ ನಂದೀಶ. ಯೋಚನೆ ಮಾಡೋಣ.